ಹಲೋ ಎವ್ರಿವನ್, ನವೋದಯ ಮ್ಯಾಥ್ಸ್ ಕ್ಲಾಸಸ್ ಕಂಟಿನ್ಯೂ ಮಾಡ್ತಾ 2020 ಪೇಪರ್ನಲ್ಲಿ ಇನ್ನು 6 ಪ್ರಾಬ್ಲಮ್ಸ್ ಬಾಕಿ ಇದೆ ಕಲಿಬೇಕಾಗಿರುವಂಥದ್ದು. ಸೊ ಅದರಲ್ಲಿ 3 ಪ್ರಾಬ್ಲಮ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ 55ನೇ ಕ್ವೆಶ್ಚನ್ ನೋಡೋಣ. ಎ ಸ್ಕ್ವೇರ್ and a rectangle have the same perimeter. If the side of the square is 16 meter and length of the rectangle is 18 meter, the breadth of the rectangle is, now breadth of the rectangle ಕಂಡುಹಿಡಿಯಬೇಕು. ಆಪ್ಷನ್ಸ್ ಕೊಟ್ಟಿದ್ದಾರೆ. ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ. ಸ್ಕ್ವೇರ್ ಆಫ್ a square and rectangle have the same perimeter. ಒಂದು ಸ್ಕ್ವೇರ್ ಇದೆ, ಅದು ಪೆರಿಮೀಟರ್ ಈ ರೆಕ್ಟಾಂಗಲ್ ಪೆರಿಮೀಟರ್ಗೆ ಅಂದ್ರೆ ಈ ಸುತ್ತ ರೆಕ್ಟಾಂಗಲ್ ಬರ್ತೀವಲ್ಲ, ಸೊ ಪೆರಿಮೀಟರ್ ಅದೇಳಿ ಸುತ್ತ ಅಳತೆ. ಈ ಡಿಸ್ಟೆನ್ಸ್ ಇದೆಯಲ್ವಾ, ದಿಸ್ ಇದಿಷ್ಟನ್ನು ಅಳತೆ ಮಾಡಿ ಆಡ್ ಮಾಡಿದಾಗ ಪೆರಿಮೀಟರ್ ಸಿಗುತ್ತಲ್ವಾ, ಇದ್ರ ಪೆರಿಮೀಟರ್ ಇದು. ಸೊ ಅವ್ರು ಏನ್ ಹೇಳ್ತಾರೆ, ಸ್ಕ್ವೇರ್ ಅಂಡ್ ರೆಕ್ಟಾಂಗಲ್ ಹ್ಯಾವ್ ದ ಸೇಮ್ ಪೆರಿಮೀಟರ್. ಇದು ಎರಡರದು ಪೆರಿಮೀಟರ್ ಸೇಮ್ ಇದೆ. If the side of the square is 16 meter, so 16 meter ಇದೆ ಇದು ಸೈಡ್. ಸ್ಕ್ವೇರ್ ಅಂದ್ರೆ ಏನು ಹೇಳಿ ಪ್ರಾಪರ್ಟಿ, 4 ಸೈಡ್ ಈಕ್ವಲ್ ಅಲ್ವಾ, 4 ಸೈಡ್ 16 ಮೀಟರ್ ಇರುತ್ತೆ. ಒನ್ ಸೈಡ್ ಆಫ್ ದಿ ಸ್ಕ್ವೇರ್ 16 ಮೀಟರ್ ಅಂತ ಅವ್ರು ಹೇಳಿದ್ದಾರೆ ಅಂತ ಆದ್ಮೇಲೆ ಲೆಂತ್ ಆಫ್ ದ ಟ್ರಯಾಂಗಲ್ ಈಸ್ 80, ಲೆಂತ್ ಆಫ್ ದಿ ರೆಕ್ಟಾಂಗಲ್ ಈಸ್ 18 ಮೀಟರ್. ಸೊ ಇಲ್ಲಿ 18 ಮೀಟರ್ ಇದೆ ಇದು ಲೆಂತ್. ಅವ್ರು ಕೇಳಿರೋದೇನು, the breadth of the rectangle is, ಇದು breadth ಎಷ್ಟು ಅಂತ ಕಂಡುಹಿಡಿಯಬೇಕು ನಾವು. ಪೆರಿಮೀಟರ್ ಎರಡರದು ಸೇಮ್ ಇದೆ. ಸೊ ಎರಡರದು ಪೆರಿಮೀಟರ್ ಸೇಮ್. ಇದನ್ನ ನಾನು ಡಯಾಗ್ರಾಮ್ ಅಲ್ಲಿ ಬರ್ದಿದ್ದೀನಿ. ಇದನ್ನ ಹೆಂಗ್ ಆಡ್ ಮಾಡ್ತೀರಾ, 16 + 16 + 16 + 16 ಅಥವಾ 4 ಟೈಮ್ಸ್ ಲೆಂತ್. ಸೊ ನಾನು ಫಸ್ಟ್ ಏನ್ ಬರೀತೀನಿ, ಪೆರಿಮೀಟರ್ ಆಫ್ ಪಿಕ್ಚರ್ ಅಥವಾ ಅವ್ರು ಏನ್ ಕೊಟ್ಟಿದ್ದಾರೋ ಅದರಿಂದ ನಮ್ಗೆ ಏನ್ ಗೊತ್ತಾಯ್ತು, perimeter of square is equal to perimeter of rectangle. perimeter square ಗೆ ಏನ್ ಫಾರ್ಮುಲಾ ಹೇಳಿ, 4 ಟೈಮ್ಸ್ ಅದು ಒನ್ ಸೈಡ್ ಎಷ್ಟು ಅಂತ, ಯಾಕಂದ್ರೆ 1 2 3 4 ಇದೆ ಅಲ್ವಾ. ಸೊ 4 ಟೈಮ್ಸ್ ದಿ ಲೆಂತ್ ಆಫ್ ಅ ಸೈಡ್. ಸೊ 4 × 16, 4 × 16 ಮೀಟರ್ ಹಾಕಿದ್ರೆ ನಂಗೆ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಸಿಕ್ತು. ನೆಕ್ಸ್ಟ್ ಏನ್ ಬೇಕು ನಂಗೆ, ಪೆರಿಮೀಟರ್ ಆಫ್ ರೆಕ್ಟಾಂಗಲ್. ಸೊ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಯಾವ ತರ ಕಂಡುಹಿಡಿತೀವಿ ಹೇಳಿ, ಇದ್ರದ್ದು ಏನ್ ಪೆರಿಮೀಟರ್ ಫಾರ್ಮುಲಾ ನೆನಪಿದ್ಯಾ, 2 × ಲೆಂತ್ ಪ್ಲಸ್ ಬ್ರೆಡ್ತ್. ಯಾಕೆ 1 2 ಟೈಮ್ಸ್ ಲೆಂತ್ ಇದೆ, 2 ಟೈಮ್ಸ್ ಬ್ರೆಡ್ತ್ ಅಷ್ಟು ಬರುತ್ತಲ್ವಾ. ಇಲ್ಲಿ ಎಲ್ಲ ಸೇಮ್ ಇರೋದಕ್ಕೆ 4 ಟೈಮ್ಸ್ ಇದು ಹಾಕೊಂಡ್ಬಿಟ್ವಿ. ಇದು ಎರಡು ಬೇರೆ ಬೇರೆ ಅಲ್ವಾ, ಇದು ಈಕ್ವಲ್ ಇರುತ್ತೆ, ಇದು ಈಕ್ವಲ್ ಇರುತ್ತೆ. ಅಪೋಸಿಟ್ ಸೈಡ್ಸ್ ಅವ್ರು ಮಾತ್ರ ಈಕ್ವಲ್ ಇರೋದು. ಸೊ ಅದಕ್ಕೆ 2 × ಲೆಂತ್ ಪ್ಲಸ್ ಬ್ರೆಡ್ತ್, ಯಾಕಂದ್ರೆ ಇನ್ನೂ ಒಂದು ಲೆಂತ್ ಬ್ರೆಡ್ತ್ ಬರುತ್ತಲ್ವಾ. ಸೊ 2 × ಲೆಂತ್ ಪ್ಲಸ್ ಬ್ರೆಡ್ತ್ ನಮ್ಗೆ ರೆಕ್ಟಾಂಗ್ಯುಲರ್ ಪೆರಿಮೀಟರ್ ಫಾರ್ಮುಲಾ. ಸೊ 2 × ಲೆಂತ್ ಎಷ್ಟು ನಂಗೆ ಗೊತ್ತಲ್ವಾ, 18 ಮೀಟರ್ ಅಂತ. 18 ಪ್ಲಸ್ ಬ್ರೆಡ್ತ್ ಗೊತ್ತಿಲ್ಲ ನಂಗೆ, ಬ್ರೆಡ್ತ್ ಮಾತ್ರ ಕಂಡುಹಿಡಿಬೇಕು. ಸೊ ಇನ್ ನೆಕ್ಸ್ಟ್ ಈಸಿ ಅಲ್ವಾ, ನಮ್ಗೆ ಒಂದು ಈಕ್ವೇಶನ್ ಸಿಕ್ಬಿಡ್ತು, ಒಂದೇ ಒಂದು ವೇರಿಯೇಬಲ್ ಇದೆ ಅಂದ್ರೆ ತುಂಬಾನೇ ಈಸಿ ಲೆಕ್ಕ. ಜಸ್ಟ್ ನಾವು ಆ ವೇರಿಯೇಬಲ್ ನ ಕಂಡುಹಿಡಿಯಬೇಕಾಗುತ್ತೆ. ಸೊ 16 4s are 64 is equal to, ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, 18 2s are 36 plus 2b ಅಲ್ವಾ. ಸೊ ನೆಕ್ಸ್ಟ್ ಏನಾಯ್ತು, 2b ನಲ್ಲ ಉಳಿಸ್ಕೊಂಡು 36 ನ ಈ ಕಡೆ ತಗೋತೀನಿ, 64 ಪ್ಲಸ್ ಇರೋದು ಏನಾಗುತ್ತೆ 36, ಪ್ಲಸ್ ಅಂದ್ರೆ ಏನು ಸೈನ್ ಇಲ್ಲ ಅಂದ್ರೆ ಪ್ಲಸ್ ತಾನೇ ಅರ್ಥ, ಈ ಕಡೆ ಬಂದಾಗ -36 ಆಗುತ್ತೆ, is equal to 2b. ಸೊ 2b ಈ ಕಡೆ ಬರ್ಕೋತೀನಿ, 2b is equal to 64 - 36 ಎಷ್ಟಾಗುತ್ತೆ, 64 - 36. 4 ಅಲ್ಲಿ ಒಂದು ಕ್ಯಾರೆಟ್ ತಗೋತೀನಿ, 14 ಅಲ್ಲಿ 6 ಹೋದ್ರೆ 8, ನೆಕ್ಸ್ಟ್ ಎಷ್ಟಿರುತ್ತೆ, ಇನ್ನು 5 ಇರುತ್ತೆ, 5 ನಲ್ಲಿ 3 ಹೋದ್ರೆ 2. ಸೊ 2b is equal to 28. ನೆಕ್ಸ್ಟ್ ಏನಾಗುತ್ತೆ, b is equal to, ಇದನ್ನ 2 ನ ಈ ಕಡೆ ಕಳಿಸ್ಕೊಡ್ತೀನಲ್ವಾ. ಸೊ b is equal to 28/2. ಇಲ್ಲಿ ಮಲ್ಟಿಪ್ಲೈ ಇರೋದೇನಾಗುತ್ತೆ, ಈ ಕಡೆ ಬಂದ್ರೆ ಡಿವಿಷನ್ ಆಗುತ್ತಲ್ವಾ. b is equal to 28/2, 2 1s are 2 4s are 8. ಸೊ b is equal to 14. ಏನದು ಮೀಟರ್, ಯಾಕಂದ್ರೆ ನಾವು ತಗೊಂಡಿರೋದು ಎಲ್ಲಾನು ಮೀಟರ್ ಅಲ್ವಾ ಯೂನಿಟ್ಸ್. ಸೊ 14 ಮೀಟರ್ ಬ್ರೆಡ್ತ್ ಆಗಿರುತ್ತೆ. ಕರೆಕ್ಟಾ? ಆನ್ಸರ್ ಆಪ್ಷನ್ ಯಾವ್ದಿದೆ ನೋಡಿ ನಿಮಗೆ,
ಆಪ್ಷನ್ ಎ ನಲ್ಲಿ 14 ಮೀಟರ್ ಇದೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟ್ 56th ಪ್ರಾಬ್ಲಮ್. How many bricks will be required for a wall 8 meter long, 6 meter height and 22.5 centimeter thick? If each brick measures 25 centimeter, 11.25 centimeter and 6 centimeter dimension. So ಇದು ಬ್ರಿಕ್ ದ ಡೈಮೆನ್ಷನ್ ಕೊಟ್ಟಿದ್ದಾರೆ, ವಾಲ್ ದ ಡೈಮೆನ್ಷನ್ ಕೊಟ್ಟಿದ್ದಾರೆ. ನಮಗೆ ಎಷ್ಟು ಬ್ರಿಕ್ ಬೇಕು, ಎಷ್ಟು ಇಟ್ಟಿಗೆ ಬೇಕು ಆ ವಾಲ್ನ ಅಥವಾ ಗೋಡೆನ ಕಟ್ಟೋದಿಕ್ಕೆ ಅಂತ ಹೇಳ್ಬೇಕು ನಾವೀಗ. ಇನ್ನೊಂದು ಅಬ್ಸರ್ವ್ ಮಾಡಿ, ಇದು ಸೆಂಟಿಮೀಟರ್ ಅಲ್ಲಿ ಇದೆ, ಸೆಂಟಿಮೀಟರ್ ಅಲ್ಲಿ ಇದೆ, ಸೆಂಟಿಮೀಟರ್ ಅಲ್ಲಿ ಇದೆ. ಥಿಕ್ನೆಸ್ ಕೂಡ 10 ಸೆಂಟಿಮೀಟರ್ ಇದೆ. ಬಟ್ ಹೈಟ್ ಮತ್ತೆ ಲೆಂತ್ ಮತ್ತೆ ಹೈಟ್ ಮಾತ್ರನೇ ಮೀಟರ್ ಅಲ್ಲಿ ಇದೆ. ಸೊ ನಾವು ಫಸ್ಟ್ ಏನ್ ಮಾಡ್ಬೇಕು ಹೇಳಿ, ಯಾವಾಗ್ಲೂ ಎಲ್ಲಾನು ಒಂದೇ ಯೂನಿಟ್ ಅಲ್ಲಿ ಇರಬೇಕು. ಆಲ್ರೆಡಿ 3 ಸೆಂಟಿಮೀಟರ್ ಇದೆ, ಇನ್ನು 2 ಮಾತ್ರ ಮೀಟರ್ ಅಲ್ಲಿ ಇರೋದ್ರಿಂದ ನಾವು ಮೀಟರ್ ಸೆಂಟಿಮೀಟರ್ ಮಾಡ್ಕೊಂಬೋಣ, ಈಸಿ ಆಗುತ್ತೆ. ಸೊ ಅದಕ್ಕೆ ಮುಂಚೆ ಅಲ್ಲಿ ಕೊಟ್ಟಿರೋ ಡೈಮೆನ್ಷನ್ ಏನಿದೆ ನೋಡೋಣ. ವೆರಿ ಬ್ಯಾಡ್ ಡ್ರಾಯಿಂಗ್. ಸೊ ಒಂದು ಗೋಡೆ ಇದೆ, ಒಂದು ಇಟ್ಟಿಗೆ ಇದೆ. ಗೋಡೆ ಥಿಕ್ನೆಸ್ ನಿಮ್ಗೆ ಇಮ್ಯಾಜಿನೇಷನ್ ಬರ್ತಿದೆ ಅಲ್ವಾ, ಥಿಕ್ನೆಸ್ ಕೂಡ ಇರುತ್ತೆ. ಸೊ ಈ ತರ ಇಟ್ಟಿಗೆಗಳನ್ನ ಜೋಡಿಸಿ ಕಟ್ಟೋದಾದ್ರೆ ಈ ಗೋಡೆನ ಎಷ್ಟು ಬೇಕು ಅಂತ ಕೇಳಿದ್ದಾರೆ. ಸೊ ಡೈಮೆನ್ಷನ್ ಕೊಟ್ಟಿದ್ದಾರೆ, 8 ಮೀಟರ್ ಲಾಂಗು, ಮತ್ತೆ ಹೈಟ್ ಬಂದು ಎಷ್ಟಿರುತ್ತೆ, 6 ಮೀಟರ್ ಹೈಟ್ ಇರುತ್ತೆ. ಥಿಕ್ನೆಸ್ ಅಂದ್ರೆ ಈ ತರ ಥಿಕ್ನೆಸ್ ಇದೆಯಲ್ವಾ ಈ ಗೋಡೆ ದಪ್ಪ, ಅದು 22.5 ಸೆಂಟಿಮೀಟರ್ ಇದೆ. ಅದೇ ತರ ಇದಕ್ಕೂ ಕೊಟ್ಟಿದ್ದಾರೆ, 25 ಸೆಂಟಿಮೀಟರ್ ಲಾಂಗು, ಮತ್ತೆ ಹೈಟ್ ಬಂದು 11.25 ಸೆಂಟಿಮೀಟರ್, ಥಿಕ್ನೆಸ್ ಬಂದು 6 ಸೆಂಟಿಮೀಟರ್. ಸೊ ಇದ್ರದ್ದು ನಾವು ಹೆಂಗೆ ಹೇಳಿ ವಾಲ್ಯೂಮ್ ಅಂದ್ರೆ ಅದ್ರೊಳಗಡೆ ಎಷ್ಟು ಹಿಡಿಯುತ್ತೆ ವಾಲ್ಯೂಮ್ ನ ಕಂಡುಹಿಡಿಯೋದು, 3 ಮಲ್ಟಿಪ್ಲೈ ಮಾಡ್ಬಿಟ್ರೆ ಆಯ್ತಲ್ವಾ, ಲೆಂತ್ ಇಂಟು ಹೈಟ್ ಇಂಟು ಬ್ರೆಡ್ತ್ ಅಥವಾ ಥಿಕ್ನೆಸ್. ಸೊ ಫಸ್ಟ್ ನಾನು ಏನ್ ಮಾಡ್ಬೇಕಂದ್ರೆ ಇದನ್ನ ಕನ್ವರ್ಟ್ ಮಾಡ್ಕೋಬೇಕು ಅಲ್ವಾ, 6 ಮೀಟರ್ ಮತ್ತೆ 8 ಮೀಟರ್ ನ ಸೆಂಟಿಮೀಟರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಎಷ್ಟು ಹೇಳಿ, 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಅಲ್ವಾ, ಇದು ಗೊತ್ತಲ್ವಾ ಸ್ಟ್ಯಾಂಡರ್ಡ್. ಸೊ ನಾನು ಇವಾಗ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಮಲ್ಟಿಪ್ಲೈ ಮಾಡ್ಬೇಕು 100 ಇಂದ ಇದು ಮತ್ತೆ ಇದನ್ನ. ಸೊ 6 ಮೀಟರ್ ಇಸ್ ಈಕ್ವಲ್ ಟು 600 ಸೆಂಟಿಮೀಟರ್. ಸೊ ಫಸ್ಟ್ ಏರಿಯಾ ಆಫ್ ವಾಲ್ ತಗೊಳ್ಳೋಣ. ವಾಲ್ ಏರಿಯಾ ಅಥವಾ ವಾಲ್ಯೂಮ್ ಅಲ್ವಾ, ಸಾರಿ ಏರಿಯಾ ಅಲ್ಲ ವಾಲ್ಯೂಮ್. ವಾಲ್ಯೂಮ್ ಆಫ್ ದಿ ವಾಲ್, ಒಳಗಡೆ ಎಷ್ಟು ಕೆಪಾಸಿಟಿ ಹಿಡಿಯುತ್ತೆ ಇಟ್ಟಿಗೆಗಳು ಅನ್ನೋದಕ್ಕೆ ಕಂಡುಹಿಡಿಯೋಕೆ. 6 ಮೀಟರ್ನ 600 ಸೆಂಟಿಮೀಟರ್ ಮಾಡ್ಕೋತೀನಿ, ಪ್ಲಸ್ 8 ಮೀಟರ್ನ 800 ಸೆಂಟಿಮೀಟರ್ ಮಾಡ್ಕೋತೀನಿ, ಪ್ಲಸ್ ಇದು ಆಲ್ರೆಡಿ ಸೆಂಟಿಮೀಟರ್ ಅಲ್ಲೇ ಇದೆ ಅಲ್ವಾ, 22.5 ಸೆಂಟಿಮೀಟರ್. ಓಕೆನಾ, 6 ಮೀಟರ್ ಇದೆ. ಸೊ ನನಗೆ ವಾಲ್ದು ಗೋಡೆದು ನಮಗೆ ವಾಲ್ಯೂಮ್ ಸಿಕ್ತು. ಈಗ ಇದ್ರದ್ದು ವಾಲ್ಯೂಮ್ ಅಂದ್ರೆ ಎಷ್ಟು ಇಡ್ಸ್ಬೋದು ಅದ್ರಲ್ಲಿ ಅಂತ ಬೇಕಲ್ವಾ ನನಗೆ. ಎಷ್ಟು ಹಾಕ್ಬೇಕಾಗುತ್ತೆ, ಇದು ಬ್ರಿಕ್ದು ವಾಲ್ಯೂಮ್ ಆಫ್ ಬ್ರಿಕ್ ಎಷ್ಟಿದೆ, 6 ಇಂಟು ಇದೆಲ್ಲ ಸೆಂಟಿಮೀಟರ್ ಅಲ್ಲೇ ಇದೆ ಅಲ್ವಾ, 6 ಇಂಟು 25 ಇಂಟು 11.25. ಓಕೆನಾ, ಇದಿಷ್ಟು ಬಂತು. ಈಗ ನಾನು ಇದನ್ನ ತೆಗೆದು ಹಾಕ್ತಾ ಹೋಗ್ತೀನಲ್ವಾ, ಎಷ್ಟು ಬೇಕು ಇಟ್ಟಿಗೆ ಅಂತ ಕಂಡುಹಿಡಿಯೋದಕ್ಕೆ ಯಾವ ತರ ಕಂಡುಹಿಡಿತೀರಾ ಹೇಳಿ. ದಿಸ್ ಡಿವೈಡ್ ಬೈ ದಿಸ್ ಅಂತಂದ್ರೆ ಎಷ್ಟು ಇಟ್ಟಿಗೆ ಅಂತ ಗೊತ್ತಾಗೋಗ್ಬಿಡುತ್ತೆ ಅಲ್ವಾ. ಈ ವಾಲ್ಯೂಮ್ ಡಿವೈಡ್ ಬೈ ಬ್ರಿಕ್ ವಾಲ್ಯೂಮ್ ಮಾಡಿದ್ರೆ ನಾನು ಎಷ್ಟು ಇಟ್ಟಿಗೆ ಬೇಕಾಗುತ್ತೆ ಅಂತ ಗೊತ್ತಾಗೋಗುತ್ತೆ ನನಗೆ ಅಲ್ವಾ. ನೋಡೋಣ ಈಗ ಡಿವೈಡ್ ಮಾಡಿ. ಸೊ ವಾಲ್ಯೂಮ್ ಆಫ್ ವಾಲ್ ಮೇಲ್ಗಡೆ ಬರೀಬೇಕು, ವಾಲ್ ಡಿವೈಡೆಡ್ ಬೈ ಬ್ರಿಕ್, ವಾಲ್ಯೂಮ್ ಆಫ್ ವಾಲ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಬ್ರಿಕ್ ಏನಾಗುತ್ತೆ 6. ಎಲ್ಲಾನು ಸೆಂಟಿಮೀಟರ್ ಇದೆ ಅಲ್ವಾ, ನಥಿಂಗ್ ಟು ಬಿ ವರಿಡ್. 800 ಇಂಟು 22.5 ಡಿವೈಡ್ ಬೈ ಇದು 6 ಇಂಟು 25 ಇಂಟು 11.25. ಸೊ ಈಗ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕಾಗುತ್ತೆ, ಒಂದೊಂದೇ ತಗೊಳ್ಳೋಣ. 6 ಇಂದ ಇಲ್ಲೇ ಮಾಡ್ಬೋದಲ್ವಾ, 6 1s 2 zeros ಬರುತ್ತೆ, 1 ಮುಗೀತು. ಇಲ್ಲಿ ನೋಡಿ 11 ಇದೆ, 22 ಇದೆ, 11 2s 22 ಅಲ್ವಾ. ಇದು ನೋಡೋಣ 11.25 ಎಷ್ಟಾಗುತ್ತೆ, 11 ಇಲ್ಲೇ ಚೆಸ್ ಮಾಡ್ತೀನಿ, 11.25 ಇಂಟು 2
5 2s are 10, 2 2s are 4 5, 2 1s are 2, 2 1s are 2. ಎಕ್ಸಾಕ್ಟ್ಲಿ 2 ಟೈಮ್ಸ್ ಹೋಗುತ್ತೆ ನೋಡಿ. 11.25 ಎಕ್ಸಾಕ್ಟ್ಲಿ 2 ಟೈಮ್ಸ್ ಮಾಡಿದ್ರೆ 22.5 ಬರುತ್ತೆ. ಸೊ 1s are 2s are. ಓಕೆನಾ? ಇದು ಕ್ಲಿಯರ್ ಆಯ್ತು, ಇದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಇದೆರಡಿದೆ ನೋಡ್ರಲ್ವಾ. 800 ಅಂದ್ರೆ 25 ಎಷ್ಟು ಸತಿ ಡಿವೈಡ್ ಮಾಡ್ಬೋದು? 800 ಇದೆ, 25 ಇದೆ. 25 ones ಆದ್ರೆ 25 ones are 25 twos are 25 threes are 75 ಅಲ್ವಾ? 25 threes are 75. 5 ಉಳಿಯುತ್ತೆ, 0 ಕ್ಯಾರಿ ಮಾಡ್ತೀನಿ. 25 twos are 50. 0 0 ಆಗೋಯ್ತಲ್ವಾ? ಸೊ 25 ಗೆ 32 ಟೈಮ್ಸ್ ಹೋಗುತ್ತೆ ಇದು. ನಿಮ್ಗೆ ಇನ್ನೂ ಇದು 25 ones ಬಗ್ಗೆ ಕಷ್ಟ ಆಗ್ತಿದೆ ಅಂತಂದ್ರೆ ಇನ್ನೊಂದ್ಸತಿ 5 ಇಂದ ಡಿವೈಡ್ ಮಾಡ್ಕೊಳ್ಳಿ. 5 ಇಂದ ಸಿಂಪ್ಲಿಫೈ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದ್ಸತಿ 5 ಇಂದ ಆ ಥರನೂ ಮಾಡ್ಬೋದು. ನಾನು ಇಲ್ಲಿ ಡೈರೆಕ್ಟ್ ಆಗಿ ಮಾಡಿದ್ದೀನಿ. ಈಗ ಇದು ಮೂರನ್ನು ನೀವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 32 2s ಎಷ್ಟಾಗುತ್ತೆ? 64. 64 ones 64. 2 0 ಇದೆ, 0. ಬೇಕಾದ್ರೆ ನೀವು ಸಪ್ರೇಟ್ ಆಗಿ ಮಲ್ಟಿಪ್ಲೈ ಮಾಡಿ. ಸೊ ಟೋಟಲ್ ಎಷ್ಟು ಬ್ರಿಕ್ ಬೇಕಾಗುತ್ತೆ ನಿಮಗೆ? 6400 ಬ್ರಿಕ್ ಬೇಕು ಈ ವಾಲ್ ನ ಕನ್ಸ್ಟ್ರಕ್ಟ್ ಮಾಡಕ್ಕೆ. ಯಾವ್ದು ನಿಮ್ ರೈಟ್ ಆನ್ಸರು? ಆಪ್ಷನ್ ಸಿ, 6400. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಏನಿಲ್ಲ, ಸಿಂಪಲ್ ನಾವ್ ಏನ್ ಮಾಡಿದ್ವಿ ಇಲ್ಲಿ, ಫಸ್ಟ್ ಎಲ್ಲಾನು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಂಡ್ಬಿಟ್ವಿ ಸೊ ದಟ್ ಸೇಮ್ ಯೂನಿಟ್ ಆಗುತ್ತೆ ಅಂತ. ಅದಾದ್ಮೇಲೆ ಏನ್ ಮಾಡಿದ್ವಿ, ಇದ್ರದ್ದು ವಾಲ್ಯೂಮ್ ಕಂಡಿಡ್ಕೊಂಡ್ವಿ, ಆಮೇಲೆ ಬ್ರಿಕ್ದು ವಾಲ್ಯೂಮ್ ಕಂಡಿಡ್ಕೊಂಡ್ವಿ, ಆಮೇಲೆ ವಾಲ್ಯೂಮ್ ಈ ವಾಲ್ಯೂಮ್ ಡಿವೈಡ್ ಬೈ ಈ ವಾಲ್ಯೂಮ್ ಮಾಡಿದ್ರೆ ನಮಗೆ ಎಷ್ಟು ಬ್ರಿಕ್ ಬೇಕಾಗುತ್ತೆ ಅಂತ ಈಸಿಯಾಗಿ ಆನ್ಸರ್ ಬರುತ್ತೆ. 57th question. We reached our destination at 2:45 p.m. after traveling for 4.5 hours. When did we start? ಇಂಟ್ರೆಸ್ಟಿಂಗ್ ಕ್ವಶನ್ ಅಲ್ವಾ. ನಾವು ನಮ್ಮ ಡೆಸ್ಟಿನೇಷನ್ 2:45 ಮಧ್ಯಾಹ್ನ ರೀಚ್ ಆದ್ವಿ. ನಮ್ಗೆ ಆಕ್ಚುಲಿ ಜರ್ನಿನೇ 4:15 ಗಂಟೆ ತಗೊಂತು. ಎಷ್ಟೊತ್ತಿಗೆ ಹೊರಟಿದ್ವಿ ಬೆಳಿಗ್ಗೆ ನಾವು? ಇದು ನಿಮ್ಗೆ ಫ್ರಾಕ್ಷನ್ ಅಲ್ಲೇ ಇರೋದಕ್ಕೆ ಏನಪ್ಪಾ ಅನ್ಸ್ಬೋದು. ಸಿಂಪಲ್ ಆಗಿ ಒಂದು ತಗೊಂಡು ನೋಡಿ. ನೀವು ನಿಮ್ ಡೆಸ್ಟಿನೇಷನ್ 3 o'clock ರೀಚ್ ಆಗಿದ್ದೀರಾ ಮಧ್ಯಾಹ್ನ. ನಿಮ್ ಜರ್ನಿ 1 hour ತಗೋತು. ನೀವು ಎಷ್ಟು ಗಂಟೆಗೆ ಹೊರಟಿರ್ಬೋದು? ಏನ್ ಮಾಡ್ತೀರಾ ನೀವು ರೀಚ್ ಆಗಿರೋದು 3 PM ಗೆ. ನೀವು ಜರ್ನಿ ಎಷ್ಟೊತ್ತು ತಗೊಂಡಿದ್ದೀರಾ? 1 hour ಜರ್ನಿ ಟೈಮ್ ಇದೆ. ಸೊ ನೀವು ಎಷ್ಟು ಗಂಟೆಗೆ ಹೊರಟಿರ್ತೀರಾ ಹೇಳಿ? 3 PM 3 ಗಂಟೆಗೆ ರೀಚ್ ಆಗಿದ್ದೀರಾ, 1 hour ಜರ್ನಿ ಮಾಡಿದ್ದೀರಾ ಅಂದ್ರೆ ಅಫ್ಕೋರ್ಸ್ 2 ಗಂಟೆಗೆ ಹೊರಟಿರ್ತೀರಲ್ವಾ. ಸೊ ಏನ್ ಮಾಡ್ತೀರಾ ನೀವು? ಜರ್ನಿ ಟೈಮ್ನ ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ನಿಮ್ಗೆ ಟೈಮ್ ಇಂದ ನಿಮ್ಗೆ 2 PM ಅಂತ ಗೊತ್ತಾಗೋಗುತ್ತೆ. ಅಂದ್ರೆ ಸಬ್ಟ್ರಾಕ್ಟ್ ಮಾಡ್ಬೇಕಷ್ಟೇನೆ. ಸೊ ನಾನೀಗ ಅದೇ ತರ ಮಾಡೋದಾದ್ರೆ ಏನ್ ಮಾಡ್ಬೇಕು, ನಾವು ರೀಚ್ ಆಗಿರೋದು ಎಷ್ಟೊತ್ತಿಗೆ? 2:45 PM. ಸೊ ನಾನು ಯಾವ್ದನ್ನ ಸಬ್ಟ್ರಾಕ್ಟ್ ಮಾಡಬೇಕು? 4.5 hour. 4.5 ನಾನು ಡೆಸಿಮಲ್ ಹೇಗೆ ಬರಿಬಹುದು ಹೇಳಿ? 4 ಗಂಟೆ 4 hours ಮತ್ತೆ 30 minutes ತಾನೆ. 30 minutes ನ ತಾನೆ ನಾವು ಹಾಫ್ ಅಂತ ಹೇಳೋದು. ಆಕ್ಚುಲಿ ನೀವು ಡೆಸಿಮಲ್ ಕನ್ವರ್ಟ್ ಮಾಡ್ಬಿಟ್ರೆ ಹಾಫ್ 0.5 ಆಗ್ಬಿಡುತ್ತೆ. ಬಟ್ ಇದು ವಿತ್ ರೆಸ್ಪೆಕ್ಟ್ ಟು ನಿಮ್ ಹವರ್ ಆಗಿರೋದ್ರಿಂದ ಅರ್ಧ ಗಂಟೆ ಅಂದ್ರೆ 30 minutes ತಾನೆ. ಸೊ 4.3 ಅಂತ ಬರ್ಕೋಬೇಕು. ಇದು ವೆರಿ ಇಂಪಾರ್ಟೆಂಟ್. 4.5 ಅಂತ ಬರೆದ್ರೆ ರಾಂಗೇ ಆಗೋಗ್ಬಿಡುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ, ನಿಮ್ಗೆ ಗೊತ್ತಲ್ವಾ ಕ್ಲಾಕ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಮಧ್ಯಾಹ್ನ 12 ಗಂಟೆ 12 o'clock ಆದ ತಕ್ಷಣ ನೆಕ್ಸ್ಟ್ 1ಗೆ ರೀಸೆಟ್ ಆಗ್ಬಿಡುತ್ತೆ. 12 o'clock ಆದ್ಮೇಲೆ 13 ಅಂತ ಬರಲ್ಲ, 1 2 3 ಅಂತ ಬಂದ್ಬಿಡುತ್ತೆ. ಸೊ ಇಲ್ಲಿ 2 PM ಅಂತ ಇದೆ. ಇದು ಜಸ್ಟ್ ಹವರ್ಸ್ ಅಲ್ವಾ. ನಾನು AM PM ತೆಗಿಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ? ಇದು ಬರೀ ಹವರ್ಸ್ ಇದೆ ಅಲ್ವಾ. PM ಇಂದ PM ನ ಬೇಕಾದ್ರೆ ಸಬ್ಟ್ರಾಕ್ಟ್ ಮಾಡ್ಬೋದು, AM ಇಂದ AM ನ ಸಬ್ಟ್ರಾಕ್ಟ್ ಮಾಡ್ಬೋದು. ಇಲ್ಲಿ 4.5 hours ಇದು ಬರೀ. ಸೊ ನಾನು PM ತೆಗೆದು ನಾನು ಅಲ್ಲೂ ಹವರ್ಸ್ ಮಾಡಬೇಕು. ಯಾವ ತರ ಮಾಡೋದು? +12 ಮಾಡ್ಬಿಡ್ಬೇಕು. PM ಇದ್ರೆ +12 ಮಾಡಿ ಹವರ್ಸ್ ಮಾಡ್ತೀವಿ. AM ಇದ್ರೆ ಹಾಗೇನೆ ಹವರ್ಸ್ ಅಂತ ಬರಿಬಹುದು. ಓಕೆನಾ? ಸೊ +12 ಅಂದ್ರೆ ಇದು ಹೋಲ್ ನಂಬರ್ ಅಲ್ವಾ. 2.45 ಏನು ಇಲ್ಲ ಅಂದ್ರೆ 0 ಹಾಕೋಬಹುದು. ಸೊ ಎಷ್ಟಾಗುತ್ತೆ? 14 ಆಗುತ್ತೆ. 14.45 ಅಂದ್ರೆ ಇದು ರೈಲ್ವೆ ಟೈಮಿಂಗ್ಸ್ ಎಲ್ಲ ಹೇಳ್ತೀವಿ ಗೊತ್ತಲ್ವಾ, 24 hours ನಲ್ಲಿ. ಆ ತರ ಹೇಳಿದಾಗ 14 hours ಆಗುತ್ತೆ. ಸೊ ಇಲ್ಲಿ PM ಬದಲಿಗೆ ನಾನು ಹವರ್ಸೇ ಹಾಕೋಬೇಕು. ಯಾಕಂದ್ರೆ ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಆನ್ಸರ್ ರಾಂಗ್ ಆಗುತ್ತೆ. ಇದನ್ನ ನಾನು ಏನ್ ಮಾಡ್ಬೇಕು? PM ಇದ್ದಾಗ ಹವರ್ಸ್ ಕನ್ವರ್ಟ್ ಮಾಡಬೇಕು. ಅಥವಾ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ಟರ್ಮಿನಾಲಜಿಸ್ ನೆನಪಿಟ್ಕೊಳ್ಳಿ. ನಾನು ಇಲ್ಲಿ ಏನ್ ಮಾಡ್ಬೇಕು?
ರೈಲ್ವೆ ಟೈಮಿಂಗ್ಸ್ ಹೇಳ್ತಾರಲ್ವಾ 24 ಅವರ್ಸ್ ತರ, ಆ ತರ 12 ಆದ್ಮೇಲೆ 13, 14, 2 o'clock ಬದಲಿಗೆ 14 hours 45 minutes ಅಂತ ಹಾಕೊಂಡು ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಸೊ 2.45 ಬದಲಿಗೆ ನಾವಿಲ್ಲಿ 14.45 ಮೈನಸ್ ಇದನ್ನ ಹಾಗೆ ಹಾಕೋತಾರೆ, ಇನ್ನ ಅವರ್ಸ್ ಅಲ್ವಾ. ಸೊ ಎಷ್ಟು ಬಂತ ಆನ್ಸರ್ 5, 4 ಅಲ್ಲಿ 3 ಹೋದ್ರೆ 1, 4 ಅಲ್ಲಿ 4 ಹೋದ್ರೆ 0, 1. 10:15 ಗೆ ಹೊರಟಿರ್ತೀವಿ. ಯಾವ್ದು ಆನ್ಸರ್ ಇಲ್ಲಿ ನೋಡಿ, ABCD. ಸಿ ನಿಮ್ಮ ಕರೆಕ್ಟ್ ಆನ್ಸರ್ ಆಗುತ್ತೆ. 10:15 AM. ನಾನು ಹೇಳಿದೆ ಅಲ್ವಾ, ಬೇಕಂದ್ರೆ ನಿಮ್ಗೆ AM ಅಂದಾಗ 12 ಆಡ್ ಮಾಡ್ಬೇಕಾಗಿಲ್ಲ ಅಥವಾ ಸಬ್ಟ್ರಾಕ್ಟ್ ಮಾಡ್ಬೇಕಾಗಿಲ್ಲ, ಹಾಗೆ AM ಅಂತ ಹೇಳ್ಬೋದು. ಬಟ್ ನೀವು PM ಚೇಂಜ್ ಮಾಡ್ಬೇಕಾದಾಗ, PM ಟು ಅವರ್ಸ್ ಚೇಂಜ್ ಮಾಡ್ಬೇಕಾದಾಗ ನಿಮ್ಗೆ 12 ಆಡ್ ಮಾಡ್ಬೇಕಾಗುತ್ತೆ. ಈಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 10:15 ಗೆ ನಾನು ಹೊರಟಿದ್ದೀನಿ ಆಯ್ತಾ. 10:15 ಗೆ ನಾನು ಹೊರಟಿದ್ದೀನಿ. 10:15 ಇಂದ 11:15 1 hour ಆಯ್ತು, 12:15 2 hours ಆಯ್ತು, 13 ಬೇಡ, ಇದನ್ನ ಮಾಮೂಲಿನೇ ಬರ್ಕೋತೀನಿ ಆಯ್ತಾ. ಮತ್ತೆ 12:15 ಆದ್ಮೇಲೆ ನೆಕ್ಸ್ಟ್ 1:15 ಗೆ 1 hour 2 hours 3 hours ಜರ್ನಿ ಆಯ್ತು, ಇನ್ನೂ 1 hour ಬೇಕಲ್ವಾ. 2:15 ಗೆ 3 hours ಜರ್ನಿ, 4 hours ಜರ್ನಿ ಆಯ್ತು, ಇನ್ನು ಅರ್ಧ ಗಂಟೆ. 15 ಅರ್ಧ ಗಂಟೆನ ಮುಕ್ಕಾಲಲ್ವಾ, 45 minutes. 2.45 ಗೆ ನಾನು ಫೈನಲ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ. ಸೊ ಇಲ್ಲಿ ಎಷ್ಟಾಯ್ತು ಹೇಳಿ, ಅಥವಾ 4.5 hours ಜರ್ನಿ ಮಾಡಿದ್ದೀನಿ. ನೀವು ಬೇಕಾದ್ರೆ ನಮ್ಮ ಕ್ಲಾಕ್ ತಗೊಂಡೇನೆ ಕ್ಯಾಲ್ಕುಲೇಟ್ ಮಾಡಿ, ನಮ್ಮ ಆನ್ಸರು ಕರೆಕ್ಟ್ ಇದೆ. ಒಂದೇ ಸಿಂಪಲ್ ಥಿಂಗ್ ಅಂದ್ರೆ ಈಗ ಸಬ್ಟ್ರಾಕ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ಸಬ್ಟ್ರಾಕ್ಟ್ ಮಾಡುವಾಗ PM ಇರೋದ್ರಿಂದ ನೀವು ಅದನ್ನ ಅವರ್ಸ್ ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡ್ತೀರಾ, 12 ಆಡ್ ಮಾಡ್ತೀರಾ. 12 ಆಡ್ ಮಾಡ್ಬಿಟ್ಟು ಇದಕ್ಕೆ ಇದು ಆಲ್ರೆಡಿ ಅವರ್ಸ್ ಅಲ್ಲಿ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡ್ತೀರಾ, ನಿಮ್ಗೆ ಕರೆಕ್ಟ್ ಆನ್ಸರ್ ಬರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ನವೋದಯ ಮ್ಯಾಥ್ಸ್ ಕ್ಲಾಸ್. 3 ಪ್ರಾಬ್ಲಮ್ ಕಲ್ತಿದ್ದೀರಾ ಅಲ್ವಾ, ಅದನ್ನ ನೀವೇ ಈಗಲೇ ಒಂದ್ಸತಿ ರಫ್ ನೋಟಲ್ಲಿ ಹಾಕೊಂಡು ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡಿ. ಅನದರ್ 3 ಪ್ರಾಬ್ಲಮ್ಸ್ ಮಾತ್ರ ಉಳಿದಿದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಕಲ್ತ್ಬಿಡೋಣ ಅದನ್ನು. ಲೆಕ್ಕ ಯಾವಾಗಲೂ ಲೆಕ್ಕ ವಿತ್ ಮಾಡ್ತಾ ಇರಿ. ನೆಕ್ಸ್ಟ್ ಮ್ಯಾಥ್ಸ್ ಕ್ಲಾಸ್ನ ಮೀಟ್ ಮಾಡೋಣ. ಟೇಕ್ ಕೇರ್, ಬೈ ಬಾಯ್.